ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪದ್ಯವಾದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ತಡ ಯಾಕೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಪದ್ಯವನ್ನು ಬರೆದಿರುವ ರಾಘವಾಂಕ ಕವಿಯ ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ರಾಘವಾಂಕ ಇವರು ನಡುಗನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು, ಇವರು 1225ರಲ್ಲಿ ಹಂಪಿ ಕ್ಷೇತ್ರದಲ್ಲಿ ಜನಿಸಿದರು. ಇವರು ನಡುಗನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಹರಿಶ್ಚಂದ್ರ ಕಾವ್ಯ, ವೀರೇಶ್ವರ ಚರಿತ, ಸೋಮನಾಥ ಚರಿತ, ಶರಭ ಚಾರಿತ್ರ, ಹರಿಹರ ಮಹತ್ವ ಇತ್ಯಾದಿ ಕೃತಿಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಬಿರುದುಗಳೆಂದರೆ ಉಭಯ ಕವಿ, ಕಮಲರವಿ, ಕವಿ ಶರಭ ಭೇರುಂಡ, ಷಟ್ಪದಿ ಬ್ರಹ್ಮ, ಇನ್ನೂ 10 ಹಲವು ಬಿರುದುಗಳನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ. ಒಂದು ಅಂಕದ ಪ್ರಶ್ನೆಗಳು. ಗಾನರಾಣಿಯರು ಅವನೀಶನನ್ನು ನೋಡಲು ಬಂದುದನ್ನು ಕವಿಯು ಯಾವುದಕ್ಕೆ ಹೋಲಿಸಿದ್ದಾನೆ? ಕರಾಳ ರಾತ್ರಿಯ ಕನ್ಯೆಯರು ಹಗಲನ್ನು ನೋಡುವುದಕ್ಕೆ ಬಂದಂತೆ ಎಂದು ಹೋಲಿಸಿದ್ದಾನೆ. ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು? ಗಾನರಾಣಿಯರಿಗೆ ಹರಿಶ್ಚಂದ್ರನು ಮುತ್ತಿನ ಹಾರ ಅಂದರೆ ಸರ್ವಾಭರಣಗಳನ್ನು ಬಹುಮಾನವಾಗಿ ಕೊಟ್ಟನು. ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು. ಗಾನರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸತ್ತಿಗೆಯನ್ನು ಕೊಡು ಎಂದು ಹೇಳಿದರು. ಸತ್ತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುವನು. ರಾಜರಿಗೆ ಪಟ್ಟವ ಕಟ್ಟುವಾಗ ಸತ್ತಿಗೆಯು ದೈವ ಸ್ವರೂಪವಾಗುತ್ತದೆ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ. ಇನ್ನೂ ಸುಮಾರಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಬರುತ್ತವೆ ಮಕ್ಕಳೇ, ನೋಡಿಟ್ಕೊಳ್ಳಿ. ಹಾಗೆಯೇ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇಲ್ಲಿಂದ ನಿಮಗೆ 2 ಅಂಕದ ಪ್ರಶ್ನೆಗಳು ಬರ್ತವೆ. ವಿಶ್ವಾಮಿತ್ರನ ತಪೋಬಲದಿಂದ ಜನಿಸಿದ ಗನ್ಯೆಯರ ರೂಪಲಾವಣ್ಯ ಹೇಗಿತ್ತು ವಿವರಿಸಿರಿ. ಅಂದರೆ ಗಾನರಾಣಿಯರು ಏನು ಬಂದಿದ್ರಲ್ವ ಪದ್ಯದ ಒಳಗಡೆ ಹರಿಶ್ಚಂದ್ರನನ್ನು ಮಾತಾಡಿಸೋದಕ್ಕೆ, ಅವರ ರೂಪ ಯಾವ ರೀತಿ ಇತ್ತು ಅನ್ನೋದನ್ನು ನೀವು ಬರಿಬೇಕು. ಇನ್ನು ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿರಿ. ಆ ಗಾನರಾಣಿಯರು ಹರಿಶ್ಚಂದ್ರನನ್ನು ಏನಂತ ಹಾಡಿ ಹೊಗಳಿದರು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇದು ಸಹ ನಿಮಗೆ 2 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಇನ್ನು 3ನೇ ಪ್ರಶ್ನೆ, ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಏಕೆ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನು? ಹರಿಶ್ಚಂದ್ರನು ಮುತ್ತಿನ ಸತ್ತಿಗೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದವನು? ಅವರಿಗೆ ಕೊಡಲಿಲ್ಲಲ್ಲ ಯಾಕೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇದು ಸಹ ನಿಮಗೆ 2 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಇಷ್ಟು ನೀವು ನೋಡಿಟ್ಕೊಂಡ್ರೆ ಇಷ್ಟು ಉತ್ತರದಲ್ಲಿ ಪರ್ಫೆಕ್ಟಾದ ಒಂದು ಸ್ವಲ್ಪ ಉತ್ತರವನ್ನು ಬರೆದ್ರೆ ಸಾಕಷ್ಟು ನೋಡಿಟ್ಕೊಳ್ಬೇಕು. ಅದರಲ್ಲಿ ಪರ್ಫೆಕ್ಟಾದ ಉತ್ತರ ಸ್ವಲ್ಪ ಇರುತ್ತೆ. ಅದನ್ನು ನೋಡಿಕೊಂಡು ನೀವು ಆನ್ಸರ್ನ ಬರೆದ್ರೆ 2 ಅಂಕಕ್ಕೆ ಸರಿಯಾಗಿ ಬರೀಬಹುದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮುತ್ತಿನ ಸತ್ತಿಗೆಯ ವಿಶೇಷತೆ ಕುರಿತು ಹರಿಶ್ಚಂದ್ರನು ಏನು ಹೇಳುತ್ತಾನೆ? ಮುತ್ತಿನ ಸತ್ತಿಗೆಯ ವಿಶೇಷತೆ ಏನು ಅಂಥೇಳಿ ಹರಿಶ್ಚಂದ್ರ ಆ ಗಾನರಾಣಿಯರಿಗೆ, ಮಾಯದ ಹೆಣ್ಣು ಮಕ್ಕಳಿಗೆ ಹೇಳ್ತಾನೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಹರಿಶ್ಚಂದ್ರನು ನೀಡಿದ ಬಹುಮಾನವನ್ನು ತಿರಸ್ಕರಿಸಿ ಗಾನರಾಣಿಯರು ಹೇಳಿದ ಮಾತುಗಳನ್ನು ತಿಳಿಸಿ. ಹರಿಶ್ಚಂದ್ರನು ಬಹುಮಾನವಾಗಿ ತನ್ನ ಸರ್ವಾಭರಣಗಳನ್ನು ಕೊಟ್ಟನಲ್ವ, ಅದನ್ನು ತಿರಸ್ಕಾರ ಮಾಡಿದ ಗಾನರಾಣಿಯರು ಏನು ಬೇಕು ಅಂತ ಕೇಳಿದರು ಅನ್ನೋದನ್ನು ಬರಿಬೇಕಾಗುತ್ತೆ ಇಲ್ಲಿ. ಇದು ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ. ಇದನ್ನು ಪೂರ್ತಿಯಾಗಿ 1 ಸಾರಿ ಇಲ್ಲ 2 ಸಾರಿ ನೀವು ಬರ್ಕೊಂಡು ಓದಿಟ್ಕೊಂಡ್ರೆ 4 ಅಂಕಕ್ಕೆ ಆನ್ಸರ್ನ ಆರಾಮಾಗಿ ನೀವು ಬರಿಬೋದು. ಯಾಕಂದರೆ ಸ್ಟೋರಿ ಆ ಥರ ಇದೆ. ಈಸಿಯಾಗಿ ಪೂರ್ಣ ಅಂಕಗಳನ್ನು ಗಳಿಸ್ಕೊಳ್ಬಹುದು ಆರಾಮಾಗಿ.
ಇನ್ನು ಮುಂದಿನ ಪ್ರಶ್ನೆ, ಮುಂದಿನ 8-10 ವಾಕ್ಯದಲ್ಲಿ ಉತ್ತರಿಸಿರಿ ಎನ್ನುವ ಪ್ರಶ್ನೆ. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ನಡೆದ ಸಂವಾದವನ್ನು ಸಂಗ್ರಹಿಸಿ ಬರೆಯಿರಿ. ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವೆ ಮಾತುಗಳನ್ನೇನು ಮಾತಾಡಿದ್ರಲ್ವ, ಹರಿಶ್ಚಂದ್ರ ಮತ್ತು ಗಾನರಾಣಿಯರು ಅವರ ಮಾತಿನ ಒಂದು ಸಂವಾದವನ್ನು ನೀವು ಬರಿಬೇಕಾಗತ್ತೆ. ಇದು ಸಹ ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಗೆ ಬರುತ್ತೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಎನ್ನುವ ಭಾಗದಲ್ಲಿ ನಿಮಗೆ ಈ ಪ್ರಶ್ನೆ ಬರುತ್ತೆ. ಆದ್ದರಿಂದ ಸ್ವಲ್ಪ ಪರ್ಫೆಕ್ಟಾಗಿ ನೀಟಾಗಿ ನೋಡಿಟ್ಕೊಂಡ್ರೆ ನಿಮಗೆ ಸಂಪೂರ್ಣ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಬಹಳ ಈಸಿ ಆಗುತ್ತೆ. ನೋಡಿ, ಬರಿತಾ ಹೋಗಿ, ಬರೆದಿಟ್ಕೊಂಡ್ರೆ ನಿಮಗೆ ಪೂರ್ಣ ಅಂಕಗಳನ್ನು ಗಳಿಸ್ಕೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆಗಳು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತೇಳಿ. ಸಂದರ್ಭ ಮತ್ತು ಸ್ವಾರಸ್ಯ ಬರೆಯಿರಿ ಎನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗಳು ನಿಮಗೆ 3 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಯಲ್ಲಿ ಬರುತ್ತೆ. ಸಂದಕಾರ್ಯರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು. ಆಯ್ಕೆ ಸೇಮ್ ಇರುತ್ತೆ. ಈ ವಾಕ್ಯವನ್ನು ರಾಘವಾಂಕ ಕವಿ ವಿರಚಿತ ಪ್ರಸ್ತುತ ಪದ್ಯಭಾಗವನ್ನು TS ವೆಂಕಣ್ಣಯ್ಯ ಅವರು ಸಂಪಾದಿಸಿರುವ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಗ್ರಂಥದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವ ಪದ್ಯಭಾಗದಿಂದ ಆರಿಸಲಾಗಿದೆ. ಯಾವುದೇ ಸಂದರ್ಭವನ್ನು ಈ ಪದ್ಯದಿಂದ ಕೊಟ್ಟಾಗ ಮೊದಲಿನ ಸಂದರ್ಭದ ಆಯ್ಕೆಯನ್ನೇ ನೀವು ಬರಿಬೇಕು. ಸಂದರ್ಭ ಮತ್ತು ಸ್ವಾರಸ್ಯ ಆಯಾ ಪದಕ್ಕೆ ಆಯಾ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂದರ್ಭ ಮತ್ತು ಸ್ವಾರಸ್ಯ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ಬರಿಬೇಕಾಗತ್ತೆ. ಇನ್ನು 2ನೇ ಸಂದರ್ಭ, ಬಡತನದ ಹೊತ್ತಾನೆ ದೊರಕಿ ಫಲವೇನು. ಬಡತನದ ಸಮಯದಲ್ಲಿ ಆನೆ ದೊರಕಿ ಆನೆ ಸಿಕ್ಕರೆ ಏನು ಉಪಯೋಗ ಎನ್ನುವಂತಹ ವಾಕ್ಯ. ಇದರ ಒಂದು ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆನೇ ಆಗಿರುತ್ತೆ. ನೀವು ನೋಡಿಕೊಂಡು ಬರಿಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಭೂಭುಜ ಎಂದರು. ನಿನ್ನ ಮುತ್ತಿನ ಸತ್ತಿಗೆಯನ್ನು ಕೊಟ್ಟು ನಮ್ಮನ್ನು ಕಾಪಾಡು ಎಂದು ಗಾನರಾಣಿಯರು ಹರಿಶ್ಚಂದ್ರನನ್ನು ಕೇಳ್ತಾರಲ್ವ, ಆ ಸಂದರ್ಭದಲ್ಲಿ ಬರುವಂತಹ ಮಾತಿದು. ಇದರ ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆನೇ ಆಗಿರುತ್ತೆ. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ. ಇನ್ನು ಮುಂದಿನ ಸಂದರ್ಭ, ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು. ಅನುನಯದೊಳೆಲ್ಲವಂ ಕೊಡಬಹುದು ಬಿಡಬಹುದು. ನಂಬಿಕೆ ವಿಶ್ವಾಸ ಅಂತ ಇದ್ದರೆ ಏನು ಬೇಕಾದರೂ ನಾವು ಕೊಡ್ಬೋದು ಅಥವಾ ಕೊಡ್ಲಂಗೆ ಇರಬಹುದು ಎಂದು ಹೇಳುವ ಸಂದರ್ಭ. ಇನ್ನು ಭಾಷಾ ಚಟುವಟಿಕೆ, ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಸಂದಕಾರ್ಯರುಳು ಕನ್ಯೆಯರು ಹಗಲಂ ನೋಡಲೆಂದು ಬಂದರು. ಸುರಾಸುರ ರಬುದಿಯಂ ಮತಿಸುವಂದು ಹೊಸ ವಿಷದ ಹೊಗೆ ಹೊಯ್ದು ಕಗ್ಗನೆ ಕಂದಿ ಜಲದೇವಿಯರು ಮನದಲ್ಲಿ ನೊಂದು ಮಾನಿಸರಾದರು ಎನ್ನುವಂಥ ಪದ್ಯ. ಬಡತನದ ಹೊತ್ತಾನೆ ದೊರಕಿ ಫಲವೇನು. ನೀರಡಸಿರ್ದ ಹೊತ್ತಾಜ್ಯ ದೊರಕಿ ಫಲವೇನು. ಈ ರೀತಿ ಪದ್ಯವನ್ನು ಕಂಠಪಾಠ ಮಾಡಿಟ್ಕೊಂಡ್ರೆ ನಿಮಗೆ ಪರೀಕ್ಷೆಗೆ 4 ಅಂಕಕ್ಕೆ ಈ ಪದ್ಯ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಮಕ್ಕಳೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.